ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿ ಹೆಸರಲ್ಲಿ ಲೂಟಿಯೋ ಲೂಟಿ. ಕೆಲಸ ಮಾಡದೆ ಬಿಲ್ ಪಾಸ್, ಮಾಡಿರುವ ಕೆಲಸವು ಕಳಪೆ. ಪ್ರಶ್ನೆ ಮಾಡಿದರೆ ಅರಕೆ ಉತ್ತರ, ಪಂಚಾಯಿತಿಯಲ್ಲಿ ಹೇಳೂರಿಲ್ಲ ಕೇಳೂರಿಲ್ಲ. ನೇರವಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಪಂಚಾಯತಿ ಲೋಕ ಕೇಳಿದ್ರೆ ನನ್ ಸಂಬಂಧ ಇಲ್ಲ ಅಂತಾರೆ. ನಿಂತು ಕಾರ್ಯನಿರ್ವಹಿಸುವಂತವ್ರು ಕೊಟ್ಟರು ಕೂಡ ನಿಮ್ಮಲ್ಲಿ ಅದು ಸ್ಪಂದಿಸ್ತಾ ಇಲ್ಲ. ಬಡವರು ಎಲ್ಲೋಗ್ತಾರೆ ಅಂತೇಳಿ 2.5 ವರ್ಷ ಆಯ್ತು, ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಕೆಲಸದ ಒತ್ತಡ ಆಗಿದೆ. ಇರೋರೊಬ್ರು ಕಾಮಗಾರಿ ಮಾಡಬಹುದಾಗಿತ್ತಲ್ಲ, ನೀವ್ ಯಾವಾಗ ಖರ್ಚು ಮಾಡೋದಿಲ್ಲ, ಅದು ಬರೋದಿಲ್ಲ. ಹೊಸದಾಗಿ ಬಂದಿದ್ದೀನಿ, ನನ್ ಮಾಹಿತಿ ಇಲ್ಲ ಅಂತಂದ್ರೆ ಅದು ಹೇಳೋ ಉತ್ತರನ ಮೇಡಮ್ ನೀವು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಕೆಂಗೇರಿ ಹೋಬಳಿಯ ವ್ಯಾಪ್ತಿಯಲ್ಲಿರುವ ಆಗರ ಗ್ರಾಮ ಪಂಚಾಯಿತಿಯಲ್ಲಿ 2023-24ನೇ ಸಾಲಿನ ಆಡಳಿತ ವರದಿಯಲ್ಲಿ ಎಷ್ಟೋ ಕಾಮಗಾರಿ ಬಿಲ್ ಹಾಕದೆ ಪಾಸ್ ಮಾಡಿದ್ದಾರೆ ಎಂಬ ದೂರು ಕೇಳಿ ಬಂದಿದೆ. ಆಗರ ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಕೂಡ ಗ್ರಾಮಸ್ಥರು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಾಮಗಾರಿ ಮಾಡಬಹುದಾಗಿತ್ತಲ್ಲ, ನೀವ್ ಯಾವಾಗ ಖರ್ಚು ಮಾಡೋದಿಲ್ಲ, ಅದು ಬರೋದಿಲ್ಲ. ಯಾಕೆ ಖರ್ಚು ಮಾಡಲಿಲ್ಲ? ಕಾಮಗಾರಿ ಏನು ಅರ್ಜಿಗಳು ಯಾರು ಕೊಟ್ಟಿರಲಿಲ್ವಾ ಕಾಮಗಾರಿಯಲ್ಲಿ? ಗ್ರಾಮಸ್ಥರ ಪ್ರಶ್ನೆಗೆ ಉತ್ತರಿಸಲು ಆಗದೆ ಬೇಜವಾಬ್ದಾರಿತನದಿಂದ ಅಲ್ಲಿನ ಪಿಡಿಒ ಉತ್ತರಿಸಿದ್ದಾರೆ ಎಂಬುದಾಗಿ ಗ್ರಾಮಸ್ಥರಿಂದ ದೂರು ಕೇಳಿ ಬರುತ್ತಿದೆ. ಗ್ರಾಮದ ಜನರು ಪಂಚಾಯಿತಿಯಲ್ಲಿ ಧ್ವನಿ ಎತ್ತಿದ್ದಕ್ಕೆ ಯಾವುದೇ ರೀತಿಯ ಉತ್ತರ ದೊರೆತಿಲ್ಲ. ಈ ಹಗರಣದಲ್ಲಿ ಶಾಸಕರು, ಎಲ್ಲ ಅಧಿಕಾರಿಗಳು, ಪಂಚಾಯಿತಿಯ ಎಲ್ಲ ಸದಸ್ಯರು ಪಾಲ್ಗೊಂಡಿದ್ದಾರೆ ಎಂಬ ಅನುಮಾನವನ್ನ ಸ್ಥಳೀಯ ಜನರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಈ ರೀತಿ ಹಗರಣ ನಡೆದರೆ ಜನರು ಅನ್ಯಾಯವನ್ನ ಯಾರ ಬಳಿ ಪ್ರಶ್ನಿಸಬೇಕು ಎಂಬುದಾಗಿ ಬೇಸರವನ್ನ ಅಲ್ಲಿನ ಸಾರ್ವಜನಿಕರು ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರಿ ಜಾಗ ಅಂತ ಏನಿದೆ ಅದನ್ನೆಲ್ಲ ಗುರುತಿಸುವಂತದ್ದು, ಗುಂತಪ್ಪು ಆಗ್ಬೋದು, ಮತ್ತೊಂದಾಗ್ಬೋದು, ಅವನ್ನೆಲ್ಲ ನೀವು ಗುರುತಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ನೇರವಾಗಿ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಈಗ ಕೆಲವೊಂದು ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ತಾರೆ. ಪಂಚಾಯತಿ ಲೋಕ ಕೇಳಿದ್ರೆ ನನ್ ಸಂಬಂಧ ಇಲ್ಲ ಅಂತಾರೆ. ರೆವಿನ್ಯೂ ಅಧಿಕಾರಿಗಳು ಕೇಳಿದ್ರೆ ರೆವಿನ್ಯೂ ಅಧಿಕಾರಿಗಳು ಪಂಚಾಯತಿಗೆ ಬರ್ತದೆ, ಅವ್ರು ಪಂಚಾಯತಿ ಕೇಳ್ಬೇಕು ಅಂತಾರೆ. ಅದನ್ನ ನಿಂತು ಕಾರ್ಯನಿರ್ವಹಿಸುವಂತವ್ರು ಯಾರು ಅಂತ ಕೇಳ್ತಾ ಇದ್ದೀನಿ. ಈ ಕಾಮಗಾರಿಗಳಿಗೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಸೂಕ್ತ ತನಿಖೆಯನ್ನ ನಡೆಸುವಂತೆ ಜನರು ಒತ್ತಾಯಿಸಿದ್ದಾರೆ. ಜನರ ತೆರಿಗೆ ಹಣವನ್ನ ನುಂಗಲು ಮುಂದಾಗಿರುವ ಎಲ್ಲ ಭ್ರಷ್ಟರಿಗೆ ಕಾನೂನು ಅಡಿಯಲ್ಲಿ ಶಿಕ್ಷೆಯಾಗಬೇಕೆಂಬುದು ಆಗರ ಗ್ರಾಮಸ್ಥರ ಒತ್ತಾಯವಾಗಿದೆ. ಹಾಗೆ ಲೋಕಾಯುಕ್ತ ಸಂಸ್ಥೆಯು ಈ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ಗಮನ ಹರಿಸಬೇಕೆಂದು ಗ್ರಾಮಸ್ಥರ ಆಗ್ರಹವಾಗಿದೆ. ಅದೇ ಯಾವ್ದೋ ಪಿ ನಂಬರ್ಗಳಲ್ಲಿ ಮಾಡ್ತಿದ್ದ ಸಾಮಾನ್ಯ ಲೇಔಟ್ಗಳನ್ನ ಗೃಹಮಾಳಗಳಲ್ಲಿ ಆಗಿದ್ದಾವಲ್ಲ ಲೇಔಟ್ಗಳು, ಅಂತವನ್ನೆಲ್ಲ ಖಾತೆ ಮಾಡಿದಾರಲ್ಲ, ಅವಕ್ಕೆಲ್ಲ ಏನ್ ಆನ್ಸರ್ ಮಾಡ್ತೀರಾ? ಈಗ ಅವೆಲ್ಲ ರದ್ದು ಮಾಡ್ತೀರಾ ಖಾತೆಗಳನ್ನ, ಇಲ್ಲ ಅವ್ನು ಕಂಟಿನ್ಯೂ ಮಾಡ್ತೀರಾ? ಹಂಗೇನೆ ಅದಕ್ಕೆ ಆನ್ಸರ್ ಮಾಡ್ತೀರಾ ಮೇಡಮ್ ನೀವು? ಪಿ ನಂಬರ್ ಅಲ್ಲಿ ಈ ಖಾತೆ ಆಗಿದೆಯಲ್ಲ, ಏನ್ ಆನ್ಸರ್?